ಆನೋ ಭದ್ರಾಃ ಕರತವೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಸೋದರ ಸೋದರಿಯರೇ, ಈ ದಿನ ಮಾತೆ ಎನಿಬೆಸೆಂಟರ ಜಯಂತಿಯನ್ನು ನಮ್ಮ ಶಕ್ತಿಗೆ ಅನುಗುಣವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಾತೆ ಎನಿಬೆಸೆಂಟರು ಯಾವ ರೀತಿಯಲ್ಲಿ ಅವರ ಜೀವನವನ್ನು ತಗೊಂಡ್ರು ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸೋಣ ಅನ್ನೋಂಥ ಒಂದು ಪ್ರಯತ್ನ. ಮಾತೆ ಸಾಮಾನ್ಯವಾದ ಕುಟುಂಬದಲ್ಲಿ ಜನ್ಮವನ್ನು ತಾಳಿದವರು. ತಂದೆ ವಿಲಿಯಂ ಪೇಜ್ ವುಡ್, ತಾಯಿ ಎಮಿಲಿ ವುಡ್. ನೆಮ್ಮದಿಯಾದಂತಹ ಒಂದು ಮಧ್ಯ ತರಗತಿಯ ಕುಟುಂಬ. ಪ್ರೀತಿ, ಪ್ರೇಮ, ಅನ್ಯೋನ್ಯತೆ, ಸಮರಸತೆ, ಹೃದಯ ಶ್ರೀಮಂತಿಕೆ ಇದ್ದ ಕುಟುಂಬ. ಲೌಕಿಕ ಶ್ರೀಮಂತಿಕೆ ಅಷ್ಟಾಗಿ ಇಲ್ಲದಿದ್ದರು. ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ. ನಮ್ಮೆಲ್ಲರ ದೃಷ್ಟಿಯಲ್ಲಿ ಶ್ರೀಮಂತಿಕೆ ಅಂದರೆ ಹಣ, ಅಂತಸ್ತು, ಕೀರ್ತಿ, ಪ್ರತಿಷ್ಠೆ, ಲೌಕಿಕ ಶ್ರೀಮಂತಿಕೆ. ಆದರೆ ಅವೆಲ್ಲದಕ್ಕಿಂತ ಮಿಗಿಲಾದ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ. ಎಲ್ಲಿ ಪ್ರೇಮ, ಪ್ರೀತಿ, ವಿಶ್ವಾಸ, ಸಮರಸತೆ ಇರುತ್ತೋ ಅದು ನಿಜವಾದ ಶ್ರೀಮಂತಿಕೆ. ಅದೇ ನಿಜವಾದ ಅರ್ಥದಲ್ಲಿ ಲಕ್ಷ್ಮೀ ನಿವಾಸ. ನಮಗೆ ಲಕ್ಷ್ಮೀ ನಿವಾಸ ಅಂದರೆ ಹಣ ಇರೋದನ್ನು ಲಕ್ಷ್ಮೀ ನಿವಾಸ ಅಂತ ಅರ್ಥ ಮಾಡ್ಕೊಂಡಿರ್ತೀವಿ. ಲಕ್ಷ್ಮಿ ಅಂದರೆ ಹಣ ಮಾತ್ರ ಅಲ್ಲ. ಇರುವಂಥ ಹಣವನ್ನು ನಾವು ದುರುಪಯೋಗ ಮಾಡಿಕೊಂಡಾಗ ಅದು ಲಕ್ಷ್ಮೀ ಕಟಾಕ್ಷ ಅಲ್ಲವೇ ಅಲ್ಲ. ನಾವು ಸರಿಯಾದ ರೀತಿಯಲ್ಲಿ ವಿಚಾರಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಷ್ಟೆ. ಅದೇ ಹಣ ಆ ವ್ಯಕ್ತಿಗೆ ಅಲಕ್ಷ್ಮಿಯಾಗಿ ಕೆಲಸ ಮಾಡುತ್ತೆ. ಯಾವಾಗ ಹೃದಯದಲ್ಲಿ ಶ್ರೀಮಂತಿಕೆ ಇರೋದಿಲ್ವೋ ಆಗ. ಇಲ್ಲಿ ಮಾತೆ ಎನಿಬೆಸೆಂಟರ ವಿಚಾರವನ್ನು ನಾವು ತಗೊಂಡಾಗ ಅವರಿಗೆ ಹಣದ ಶ್ರೀಮಂತಿಕೆ ಅಷ್ಟಾಗಿ ಇಲ್ಲದೆ ಇದ್ದರೂ ಹೃದಯ ಶ್ರೀಮಂತಿಕೆ. ಇಲ್ಲಿವರೆಗೂ ನಾವು ಕರ್ಮ ಸಿದ್ಧಾಂತವನ್ನು ನೋಡೋದು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯಾಹ ಅಂತ. ಯಾವುದೇ ವಿಚಾರವನ್ನು ನಾವು ತಗೊಂಡ್ರೂ ಕೂಡ ಇಂತಹ ಸಂದರ್ಭಗಳಲ್ಲಿ ನಾವು ಹುಟ್ಟಿದ್ದೀವಿ, ಇಂತಹ ಸಂದರ್ಭಗಳಲ್ಲಿ ಬೆಳೆದಿದ್ದೀವಿ ಅಂತಂದರೆ ಅದು ನಾವು ಯಾರನ್ನೋ ತೆಗಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅದು ನಾವು ಹಿಂದೆ ಮಾಡಿಕೊಂಡು ಬಂದಂತಹ ಕರ್ಮ ಫಲಿತವಾಗಿ ಅಂಥಂಥ ಸನ್ನಿವೇಶಗಳಲ್ಲಿ ನಾವು ಹುಟ್ಟಬೇಕಾಗುತ್ತೆ, ನಾವು ಬೆಳಿಬೇಕಾಗುತ್ತೆ. ಆದರೆ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ, ಸಹಜವಾಗಿ ಮನುಷ್ಯನಲ್ಲಿರುವಂತಹ ಆತನ ಯೋಚನೆಗಳು ಏನು ಮಾಡುತ್ತೆ ಅಂತಂದರೆ, ಇನ್ಯಾವುದೋ ಸನ್ನಿವೇಶದಲ್ಲಿ ನಾನು ಹುಟ್ಟಿದ್ದಿದ್ರೆ, ಇನ್ಯಾವುದೋ ಸನ್ನಿವೇಶದಲ್ಲಿ ನಾನು ಇದ್ದಿದ್ರೆ ಇನ್ನೇನೋ ಆಗ್ಬೋದಾಗಿತ್ತು ಅನ್ನುವಂಥ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಇರುತ್ತೆ. ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕರ್ಮ ದೇವತೆಗಳು ಅವರು ದೇವತೆಗಳು, ಅವರು ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೋಚನೆ ತಪ್ಪಾಗಿರ್ಬೋದು. ಅಂದರೆ ಯಾವ ರೀತಿ ಇರುತ್ತೆ ವಿಚಾರಗಳು ಅಂದರೆ, ಯಾವ ಸನ್ನಿವೇಶದಲ್ಲಿ ನಾನು ಹುಟ್ಟಿದ್ರೆ, ಯಾವ ಸನ್ನಿವೇಶದಲ್ಲಿ ನಾನು ಬೆಳೆದರೆ, ಯಾವ ಸನ್ನಿವೇಶಕ್ಕೆ ನಾನು ಹೋಗುವಂಥ ಸಂದರ್ಭಗಳು ಬಂದಾಗ ಅದು ನನ್ನ ಬೆಳವಣಿಗೆಗೆ, ನನ್ನ ವಿಕಾಸಕ್ಕೆ, ನನ್ನ ಸಂಸರಣೆಗೆ ಅನುಕೂಲ ಆಗುತ್ತೋ ಅದೇ ಸನ್ನಿವೇಶವನ್ನು ಕರ್ಮದೇವತೆಗಳು ನನಗೆ ಒದಗಿಸಿಕೊಡೋ ಅಂಥದ್ದು.
ಇನ್ನು ಬೇರೆ ಸನ್ನಿವೇಶ ನಮಗೆ ಸಿಗೋದು ಇಲ್ಲ. ಬೇರೆ ಸನ್ನಿವೇಶದಲ್ಲಿ ನಾವು ಅಂದ್ಕೊಂಡ ರೀತಿಯಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಇದ್ದು ಇಲ್ಲೇ ಪಾಠಗಳನ್ನ ಕಲಿತು ಇಲ್ಲಿಂದಲೇ ನಾನು ಮುಂದುವರಿಬೇಕು. ಇದು ಕಂಡೀಷನ್. ಇನ್ನು ಯಾವುದೋ ರೀತಿಯಲ್ಲಿ ಆ ಕಂಡೀಷನನ್ನು ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬರೀ ನಾವು ಏನೇನೆಲ್ಲ ಅರ್ಥ ಮಾಡಿಕೊಂಡು ಅಪಾರ್ಥ ಮಾಡಿಕೊಂಡು ಇಲ್ಲದ ಅಶಾಂತಿಯನ್ನು ಸೃಷ್ಟಿ ಮಾಡಿಕೊಂಡು ಇನ್ನಷ್ಟು ಇರುವಂಥ ಸಿಚುವೇಶನ್ಗಳನ್ನು, ಸನ್ನಿವೇಶಗಳನ್ನು ವಿಷಮ ಪರಿಸ್ಥಿತಿಗಳನ್ನಾಗಿ ಮಾಡಿ ಇನ್ನೇನೋ ಆಗೋಗ್ತೀವಿ ಹೊರತಾಗಿ ಅದಕ್ಕಿಂತಲೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ವಿಚಾರಗಳು ನಮ್ಮಲ್ಲಿ ಇದೆಯೋ, ಏನು ಸನ್ನಿವೇಶದಲ್ಲಿ ನಾವಿದೆಯೋ ಅದನ್ನು ಫಸ್ಟು ಅಕ್ಸೆಪ್ಟ್, ಒಪ್ಪಿಕೋಬೇಕು. ಈ ಸನ್ನಿವೇಶಕ್ಕೆ ಕಾರಣ ನಾನೇ ಮೊದಲನೇದಾಗಿ. ಎರಡನೇದಾಗಿ ಈ ಸನ್ನಿವೇಶದಲ್ಲಿ ಮಾತ್ರ ನಾನು ವಿಕಾಸವನ್ನು ಹೊಂದೋದಕ್ಕೆ ಸಾಧ್ಯ, ಬೇರೆ ಸನ್ನಿವೇಶಗಳಲ್ಲಿ ನಾನು ವಿಕಾಸ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೇ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ನಾನು ಪಾಠ ಕಲಿತು ಅಲ್ಲಿಂದ ನಾನು ವಿಕಾಸ ಕ್ರಮದಲ್ಲಿ ಮುಂದುವರಿಬೇಕಾಗಿದೆ ಅನ್ನುವಂಥದ್ದು ಅರ್ಥ ಆಗಲೇಬೇಕಾಗಿದೆ. ಹೀಗೆ ನಾವು ನೋಡಿದಾಗ ಆ ನೆಮ್ಮದಿಯ ಕುಟುಂಬದಲ್ಲಿ ಅಕಸ್ಮಾತಾಗಿ ತಂದೆಯ ಮರಣ ಆಯಿತು. ತಂದೆಯ ಮರಣದೊಂದಿಗೆ ಯಾವಾಗ ಇಬ್ಬರು ತಂದೆ ತಾಯಿ ತುಂಬ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇದ್ರು, ತಾಯಿಗೆ ಆ ನಷ್ಟವನ್ನು ತಡೀಲಿಕ್ಕೆ ಆಗಲಿಲ್ಲ. ತುಂಬ ದುಃಖವನ್ನು ಅನುಭವಿಸಿದ್ರು. ಎಷ್ಟು ದುಃಖವನ್ನು ಅನುಭವಿಸಿದ್ರು ಅಂದರೆ ಅವರು ರೂಮಲ್ಲಿ ಹೋದವರು ಹೊರಗಡೆಗೆ ಬರಲೇ ಇಲ್ಲ. ಆಮೇಲೆ ಎಲ್ಲರೂ ಬಲವಂತ ಮಾಡಿ ಬೆಳಗಾದಾಗ ನೀನು ರಾತ್ರಿಯೆಲ್ಲ ಒಬ್ಬಳೇ ಮನೆ ರೂಮಲ್ಲಿ ಇದ್ದೆಮ್ಮ, ಹೊರಗೆ ಬಾ, ಏನೋ ಒಂದು ಸ್ವಲ್ಪ ತಿಂಡಿ ತಗೋ ಬಾ, ಏನು ನಿನ್ನ ಪರಿಸ್ಥಿತಿ ಅಂತ ಅವ್ರು ಕರೆದು ಹೊರಗಡೆಗೆ ಕರ್ಕೊಂಬಂದರೆ ಒಂದೇ ರಾತ್ರಿಯಲ್ಲಿ ಆ ತಾಯಿ ಇಡೀ ಕಪ್ಪು ಕೂದಲು ಬೆಳ್ಳಗಾಗೋಗಿತ್ತು. ಅಂದರೆ ಎಷ್ಟು ಮಾನಸಿಕವಾದ ನೋವನ್ನು ಅವರು ಅನುಭವಿಸಿದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈ ರೀತಿಯಲ್ಲಿ ತಂದೆಯನ್ನು ಕಳ್ಕೊಂಡು ತಾಯಿ ತುಂಬ ನೋವನ್ನು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಪುಟ್ಟ ಮಗು ಆ್ಯನಿ, ತಂದೆ ಬ್ರೆಡ್ ವಿನ್ನರ್ ಅಂತ ಕರಿತೀವಿ, ಹಣ ಸಂಪಾದನೆ ಮಾಡ್ತಾ ಇದ್ದಿದ್ದ ಕೈ ಜಾರ್ ಹೋಯಿತು, ತುಂಬ ಬಡತನವನ್ನು ಫೇಸ್ ಮಾಡಬೇಕಾಗಿ ಬಂತು. ಇಷ್ಟರ ಮಧ್ಯೆ 3 ಮಕ್ಕಳು, ಒಬ್ಬ ಅಣ್ಣ ಆ್ಯನಿ, ನಂತರ ಒಬ್ಬ ತಮ್ಮ. ತಂದೆ ಕಳ್ಕೊಂಡು ಆಯಿತು, ತಾಯಿ ದುಃಖದಲ್ಲಿದ್ದಾಳೆ, ಬಡತನ ಪ್ರಾರಂಭ ಆಯಿತು. ಇಷ್ಟರ ಮಧ್ಯೆ ರೋಗ ರುಜಿನಗಳಿಂದ ತಮ್ಮ ತೀರ್ಹೋದ. ಅಂದರೆ ಪುಟ್ಟ ಮಗುವಿಗೆ ಈಗಾಗಲೇ ಸಾವಿನ ಪರಿಚಯ ಆಯಿತು. ಅರ್ಥ ಆಯಿತು, ಸಾವು ತಪ್ಪಿದ್ದು ಅಲ್ಲ, ಇರೋವಂಥ ಜೀವನದಲ್ಲೇ ನಾವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕೇ ಹೊರತಾಗಿ ಇನ್ನೇನೋ ನಾವು ಮಾಡೋದಕ್ಕಿದೆ, ಸಾಧನೆ ಮಾಡೋದಕ್ಕಿದೆ ಅನ್ನುವಂಥದ್ದು ತಪ್ಪಾಗುತ್ತೆ ಅನ್ನುವಂಥದ್ದು ಆ್ಯನಿಗೆ ಅರ್ಥ ಆಯಿತು. ಇಷ್ಟರ ಮಧ್ಯೆ ತಾಯಿಗೆ ಒಂದು ಆಸೆ. ಏನು ಆಸೆ ಅಂತಂದರೆ ಮಗನ್ನ ಓದಿಸ್ಬೇಕು ಅಂತ ತಂದೆಗೆ ತುಂಬ ಆಸೆ ಇತ್ತು. ಆದರೆ ಹಣದ ಕೊರತೆ ಇದ್ದ ಕಾರಣ ತುಂಬ ಕಷ್ಟ ಆಯಿತು ತಾಯಿಗೆ ಮಗನನ್ನು ಓದಿಸುವಂಥದ್ದು. ಹಾಗಾಗಿ ಆಕೆ ಒಂದು ಹಾಸ್ಟೆಲ್ ಥರ ಮಾಡಿಕೊಂಡು ಓದುವಂಥ ಮಕ್ಕಳಿಗೆ ಅಡುಗೆಯನ್ನು ಮಾಡಿ ಇಟ್ಕೊಂಡು ಮಗನನ್ನು ಓದಿಸುವಂಥ ಪ್ರಯತ್ನ ಮಾಡ್ತಾಳೆ. ಆದರೆ ಮಗಳನ್ನು ಇಬ್ಬರೂ ಮಕ್ಕಳನ್ನು ಓದಿಸುವಂಥ ಶಕ್ತಿ ತಾಯಿಗೆ ಇರಲ್ಲ. ಈ ಸಂದರ್ಭದಲ್ಲಿ ಆ್ಯನಿಗೆ ಓದಬೇಕು ಅಂತ ತುಂಬ ಆಸೆ, ಆದರೆ ಓದೋದಕ್ಕೆ ಅವಕಾಶ ಇಲ್ಲ. ಯಾಕೆ ನಾವು ಇದನ್ನೆಲ್ಲ ಯೋಚನೆ ಮಾಡ್ತಾ ಬರ್ತಾ ಇದ್ದೀವಿ ಅಂದರೆ, ಯಾವ ಸನ್ನಿವೇಶದಲ್ಲಿ ನಾವಿದ್ದೀವಿ ಅನ್ನೋದಕ್ಕಿಂತಲೂ ಹೆಚ್ಚಿಗೆ ಯಾವುದನ್ನು ನಾವು ಸಾಧಿಸಬೇಕಾಗಿದೆ ಅನ್ನೋದ್ರ ಕಡೆ ನಮ್ಮ ಗಮನವನ್ನು ಹರಿಸ್ಬೇಕಾಗಿದೆ. ಆ ಮಗು ಆ್ಯನಿ ಏನು ಮಾಡ್ತಾ ಇದ್ಲು, ಅಣ್ಣ ಸ್ಕೂಲಿಗೆ ಹೋಗಿ ಬಂದರೆ ಅವನ ಬುಕ್ಸನ್ನು ಓದೋವಂಥದ್ದು, ಇಲ್ಲ ಪ್ರಕೃತಿಯ ಮಧ್ಯದಲ್ಲಿ ಇದ್ದಿದ್ದು ಅವಳ ಊಹಾ ಪ್ರಪಂಚವನ್ನು ಬೆಳೆಸ್ಕೊಳ್ಳುವಂಥದ್ದು, ಈ ರೀತಿ ಅವಳು ಜೀವನವನ್ನು ಮಾಡ್ಕೊಳ್ತಾ ಬೆಳೀತಾ ಬಂದು ಆ ನಂತರದಲ್ಲಿ ಅವಳಿಗೆ ಸಿಕ್ಕಿದ್ದು ಮಿಸ್ ಮೇರಿಯಟ್ ಅಂತ. ಆ ಮಿಸ್ ಮೇರಿಯಟ್ ಅನ್ನುವಂಥ ಒಬ್ಬ ಆಕೆಗೆ ಸಮಾಜ ಸೇವೆ ಮಾಡಬೇಕು ಅಂತ ತುಂಬ ಇಷ್ಟ. ಶ್ರೀಮಂತಳು, ಹಣಕ್ಕೆ ಏನೂ ಕೊರತೆ ಇಲ್ಲ. ಈ ಮಕ್ಕಳನ್ನ ನೋಡೋದು, ಯಾವ ಮಕ್ಕಳನ್ನ, ಮಗ ಓದಬೇಕು ಅಂತ ಆಸೆ ಇರೋವಂಥದ್ದು, ಈ ಹೆಣ್ಣು ಮಗುಗೆ ಓದೋಕ್ಕೆ ಆಸೆ ಇದೆ ಆದರೆ ಅವಕಾಶ ಇಲ್ಲ. ಹಾಗಾಗಿ ಆ ಮಿಸ್ ಮೇರಿಯಟ್ ಏನು ಮಾಡಿದ್ಲು, ಈ ಹೆಣ್ಣು ಮಗು ಆ್ಯನಿನ ನಾನು ಕರ್ಕೊಂಡು ಹೋಗ್ತೀನಿ, ಅವಳಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ಕೊಡಿಸ್ತೀನಿ ಅಂತ ಹೇಳಿ ತಾಯಿಯಿಂದ ಮಗು ಆ್ಯನಿಯನ್ನು ಹೊರಗಡೆಗೆ ಕರ್ಕೊಂಡು ಹೋದ್ಲು. ಈ ಮಗು ಆ್ಯನಿ ಆ ಮಿಸ್ ಮೇರಿಯಟ್ ಜೊತೆ ಜೀವನ ಮಾಡೋದಕ್ಕೆ ಪ್ರಾರಂಭ ಆಯಿತು.
ಮಿಸ್ ಮೇರಿಯಟ್ ಆಕೆಯ ಸಮಾಜ ಸೇವಕಿ ಆದ ಕಾರಣ ಆ್ಯನಿಯನ್ನು ತುಂಬ ಒಳ್ಳೆ ರೀತಿಯಲ್ಲಿ, ಅಂದರೆ ವಿದ್ಯೆ ಅಂದರೆ ಏನು, ಸಮಾಜ ಅಂದರೆ ಏನು, ಸೇವೆ ಅಂದರೆ ಏನು, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರ ಏನು, ವಿಚಾರಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅರ್ಥವಾಗಿರೋದನ್ನು ಯಾವ ರೀತಿ ನಾವು ಹೇಳುವಂಥ ಸಂದರ್ಭಗಳಲ್ಲಿ ಹೇಳಬೇಕು, ಇವುಗಳನ್ನೆಲ್ಲ ಚೆನ್ನಾಗಿ ತಿದ್ದುವಂಥ ಪ್ರಯತ್ನನ ಮಾಡೋಣ. ಜೊತೆಯಲ್ಲೇ ಮಿಸ್ ಮೇರಿಯಟ್ ಜೊತೆ ಆ್ಯನಿಗೆ ಕ್ರೈಸ್ತರ ಮೇಲೆ ಒಳ್ಳೆ ಭಕ್ತಿ ಬರ್ತಾ ಬಂತು. ಭಕ್ತಳಾದಳು, ಜೊತೆಗೆ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಕೂಡ ಬೆಳೆಸ್ಕೊಳ್ತಾ ಬಂದು ಆ ಪುಟ್ಟ ಮಗು ಆ್ಯನ್. ಅಂದರೆ ಈಗ ಪುಟ್ಟ ಮಗುವಿಂದಾಗಲೇ ಆ ಮಗುವಿಗೆ ಬಡತನ ಅಂದರೆ ಏನು, ಸಮಾಜ ಸೇವೆ ಅಂದರೆ ಏನು, ನನ್ನ ಕೈಲಾದಷ್ಟು ಮಟ್ಟಿಗೆ ಯಾವ ರೀತಿ ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಈ ರೀತಿಯಾಗಿ ಅವಳ ಜೀವನ ತಿದ್ದುಕೊಳ್ತಾ ಬಂತು, ಮಾರ್ಪಾಟಾಗ್ತಾ ಬಂತು. ಈ ಹಂತದಲ್ಲಿ ಅವರ ಅದೇ ಊರಿಗೆ ಫ್ರ್ಯಾಂಕ್ ಬೆಸೆಂಟ್ ಅನ್ನುವಂಥವರು ಒಬ್ಬ ಪಾದ್ರಿಯಾಗಿ ಕೆಲಸಕ್ಕೆ ಅಂತ ಬಂದರು. ಆ್ಯನಿಗೆ ಚರ್ಚಲ್ಲಿ ತುಂಬ ಸೇವೆ ಮಾಡಬೇಕು ಅಂತ ಆಸೆ, ಜೊತೆಗೆ ಕ್ರೈಸ್ತನ ಭಕ್ತಳಾದ ಕಾರಣ ಅವಳು ಯಾವಾಗಲೂ ಚರ್ಚಲ್ಲಿ ಸೇವೆಯನ್ನು ಮಾಡ್ತಾಯಿದ್ರು. ಈ ಹಂತದಲ್ಲಿ ಫ್ರ್ಯಾಂಕ್ ಬೆಸೆಂಟ್ರು ಆಕೆಯನ್ನು ಗಮನಿಸಿ ಈಕೆ ಆದರೆ ಒಳ್ಳೆ ಕ್ರೈಸ್ತಗೆ ಸೇವೆ ಮಾಡ್ತಾಳೆ, ಜೀಸಸ್ ಸೇವೆ ಮಾಡ್ತಾಳೆ, ಸಮಾಜಕ್ಕೂ ಸೇವೆ ಮಾಡ್ತಾ ಇದ್ದಾಳೆ, ಒಳ್ಳೆ ರೀತಿಯಲ್ಲಿ ಆ್ಯಕ್ಟಿವ್ ಆಗಿದ್ದಾಳೆ ಅನ್ನೋಂಥ ರೀತಿಯಲ್ಲಿ ಯೋಚನೆ ಮಾಡಿದ ಫ್ರ್ಯಾಂಕ್ ಬೆಸೆಂಟ್ ಏನು ಮಾಡಿದ್ರು, ಆ್ಯನಿನ ಮದುವೆ ಆಗೋದಕ್ಕೆ ಇಷ್ಟಪಟ್ಟರು. ತಾಯಿಯ ಗಮನಕ್ಕೆ ತಂದಾಗ ತಾಯಿ ಬಡತನದಲ್ಲಿ ಇದ್ದು ಒಂದು ಹೆಣ್ಣು ಮಗುವನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಂದು ಜವಾಬ್ದಾರಿ ಕಡಿಮೆ ಆಗುತ್ತೆ ಅಂತ ತಾಯಿ ಆ್ಯನಿಗೆ ಫ್ರ್ಯಾಂಕ್ ಜೊತೆ ಮದುವೆ ಮಾಡಿಕೊಟ್ರು. ಅಲ್ಲಿಂದ ಪುಟ್ಟ ಮಗು ಆ್ಯನಿ ಏನಾದಳು, ಆ್ಯನಿ ಬೆಸೆಂಟ್ ಅಂತ ಆದಳು. 20 ವರ್ಷದ ಆ್ಯನಿಗೆ ಮದುವೆ ಆಗಿ 6 ವರ್ಷಗಳ ಕಾಲ ಸಂಸಾರ ಜೀವನ ನಡೀತು. ಅದರಲ್ಲಿ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಹುಟ್ಟಿತು. ಆ ಹೆಣ್ಣು ಮಗುವಿಗೆ ಸದಾ ಕಾಯಿಲೆ, ತುಂಬ ಕೆಮ್ಮು, ಏನೋ ತೊಂದರೆ, ಯಾವಾಗಲೂ ಇಡೀ ರಾತ್ರಿಯ ಹಗಲು ಮಗು ಕೆಮ್ತಾನೇ ಇರೋದು. ಆ ಕೆಮ್ಮು ತಡೆಯೋಕ್ಕಾಗಿರೋ ಸುಸ್ತಾಗ್ಬಿಡೋದು, ಹಾಗೇ ಮಲಗಿಬಿಡೋದು, ಏನೂ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಇಷ್ಟು ನೋವನ್ನು ಮಗು ಅನುಭವಿಸ್ತಾ ಇರ್ತಾಳೆ. ಆಗ ತಾಯಿ ಹೃದಯ ಕರಗುತ್ತೆ. ಹೌದಲ್ಲ, ಏನೂ ತಪ್ಪು ಮಾಡದೇ ಇರುವಂಥ ಈ ಪುಟ್ಟ ಮಗು ಯಾಕಿಷ್ಟು ಕಷ್ಟಪಡ್ತಾ ಇದ್ದಾಳೆ, ಯಾಕೆ ಈ ರೀತಿ ಕೆಮ್ಮು ಬರ್ತಾ ಇದೆ? ನಾವೆಲ್ಲ ಅರ್ಥ ಮಾಡ್ಕೊಂಡಂಗೆ ಜೀಸಸ್ ಅಂದ ತಕ್ಷಣವೇ ಕರುಣಾಮಯಿ ಅಂತ ಕರಿತೀವಲ್ಲ, ಅವನು ಕರುಣಾಮಯಿ ಆದಮೇಲೆ ಅವನನ್ನು ಸರ್ವಶಕ್ತ ಅಂತ ಕರಿತೀವಲ್ಲ, ಈ ಮಗುಗೆ ಬಂದಿರುವಂತಹ ಕಾಯಿಲೆಯನ್ನು ಯಾಕೆ ವಾಸಿ ಮಾಡ್ತಾ ಇಲ್ಲ, ಯಾಕೆ ವಾಸಿ ಮಾಡೋಕ್ಕಾಗ್ತಾ ಇಲ್ಲ? ಈ ರೀತಿಯಾದ ಕೆಲವು ಪ್ರಶ್ನೆಗಳು ಮೂಡಿ ಬರುತ್ತೆ ನಮ್ಮ ಆ್ಯನಿ ಬೆಸೆಂಟ್ಗೆ. ಆಗ ಆ್ಯನಿ ಬೆಸೆಂಟು ಚರ್ಚಲ್ಲಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಪ್ರಾರಂಭ ಮಾಡ್ತಾಳೆ. ಗಂಡನ ಜೊತೆ ಪ್ರಶ್ನೆಗಳನ್ನು ಕೇಳ್ತಾಳೆ. ನೀವು ಯಾವಾಗಲೂ ಚರ್ಚಲ್ಲಿ ಉಪನ್ಯಾಸಗಳನ್ನ ಕೊಡ್ತಾ ಇರ್ತೀರಾ, ಜೀಸಸ್ ಕರುಣೆ ಅಂತ ಹೇಳ್ತಾ ಇರ್ತೀರಾ, ಯಾಕಾಗಿ ಈ ಮಗು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ ಪ್ರಾಮಾಣಿಕತೆ. ನಾವು ಏನು ಮಾತಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀವಿ, ಇವು ಮೂರಲ್ಲೂ ಕೂಡ ಹಾರ್ಮೋನಿ ಅಂದರೆ ನಾವು ಮಾಡೋ ಕೆಲಸಗಳಿಗೆ, ನಾವು ಮಾಡೋವಂಥ ಮಾತುಗಳಿಗೆ, ನಾವು ಮಾಡೋವಂಥ ಯೋಚನೆಗಳಿಗೆ ಹೊಂದಾಣಿಕೆ ಇರಬೇಕು. ಹೊರನೋಟಕ್ಕೆ ಕೆಲಸಗಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಮಾತುಗಳ ಕಡೆಗೆ ಬಂದಂಗೆ ಮಾತುಗಳು ಏನೋ ಚೆನ್ನಾಗಿ ಬಂದಂಗೆ ಇರುತ್ತೆ, ಯಾರೋ ಒಬ್ರಿಗೆ ನೋವನ್ನು ಕೊಡೋ ರೀತಿಯಲ್ಲಿ ಮಾತಾಡ್ತಾ ಇರ್ತೀವಿ. ಇನ್ನು ಯೋಚನೆಗಳಲ್ಲಿ ಬಗ್ಗೆ ನೋಡಿದಾಗ ಭಯಂಕರವಾದ ಯೋಚನೆಗಳು ನಡೀತಾ ಇರುತ್ತೆ, ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದರಲ್ಲಿ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಕರುಣೆ ಇಲ್ಲ, ಎಷ್ಟಿದ್ದರೂ ಕೂಡ ಅದರ ತುಂಬ ದ್ವೇಷ ಭಾವನೆಗಳೇ ತುಂಬಿರುತ್ತೆ. ಇದನ್ನು ನಾವು ಸಮರಸ ಜೀವನ ಅಂತ ಕರೆಯೋದಿಲ್ಲ, ಅದನ್ನೇ ನಾವು ವೇದಾಂತ ಪರಿಭಾಷೆಯಲ್ಲಿ ತ್ರಿಕರಣ ಶುದ್ಧಿ ಅಂತೀವಿ. ತ್ರಿಕರಣ ಶುದ್ಧಿ ಅಂದರೆ ತ್ರಿಕರಣ ಅಂದರೆ ನಾವು ಮಾಡುವಂಥ ಕೆಲಸ ಆಗಿರ್ಬೋದು, ನಾವು ಮಾತಾಡುವಂಥ ಮಾತಾಗಿರ್ಬೋದು, ನಾವು ಮಾಡುವಂಥ ಯೋಚನೆ ಆಗಿರ್ಬೋದು, ಅದು ಸದಾ ಶುದ್ಧವಾಗಿರಬೇಕು. ಅಂದರೆ ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗೋ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಪ್ರಾಮಾಣಿಕತೆಯನ್ನು ಆ್ಯನಿ ಬೆಸೆಂಟು
ಫ್ರ್ಯಾಂಕ್ ಬೆಸೆಂಟ್ರಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಎರಡನೇದರಲ್ಲಿ ಫ್ರ್ಯಾಂಕ್ ಬೆಸೆಂಟ್ರಲ್ಲಿ ಇದ್ದಿದ್ದ ಇನ್ನೊಂದು ಮನೋಭಾವನೆ ಏನು ಅಂದರೆ, ತಾನೇ ದೊಡ್ಡವರು, ನನ್ನ ಹೆಂಡತಿ ನಾನು ಹೇಳಿದ ಮಾತನ್ನೇ ಕೇಳಬೇಕು, ಅವಳಿಗೆ ಯಾವ ರೀತಿಯಾದ ಸ್ವತಂತ್ರವನ್ನು ಇರಬಾರ್ದು, ಸ್ವತಂತ್ರ ನನ್ನ ಜೊತೆ ಮಾತಾಡೋಕ್ಕೂ ನನ್ನನ್ನು ಕೇಳೋಕ್ಕೂ ಕೂಡ ಅವಳಿಗೆ ಸ್ವತಂತ್ರ ಇರಬಾರ್ದು. ಒಂದು ರೀತಿಯಾಗಿ ಡಾಮಿನೇಷನ್, ನಾನು ಹೇಳ್ತೀನಿ ನೀನು ಕೇಳು ಅನ್ನೋಷ್ಟು ಮಟ್ಟಿಗೆ ಆ ಡಾಮಿನೇಷನ್ ಇರುವಂಥ ಒಂದು ಸ್ವಭಾವ ಫ್ರ್ಯಾಂಕ್ ಬೆಸೆಂಟ್ರದ್ದು ಆಗಿತ್ತು. ಇವೆಲ್ಲನೂ ನೋಡಿದಾಗ ಹೊರನೋಟಕ್ಕೂ ಒಳಗಡೆ ಇರುವಂಥ ಭಾವನೆಗಳಿಗೂ ತುಂಬ ವ್ಯತ್ಯಾಸ ಕಾಣಿಸ್ತು ಅನಿ ಬೆಸೆಂಟ್ರಿಗೆ. ಪ್ರಾಮಾಣಿಕತೆಗೆ ಹೆಚ್ಚಿನ ಬೆಲೆ ಕೊಡ್ತಾ ಇದ್ದಿದ್ದ ಅನಿ ಬೆಸೆಂಟ್ರಿಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ತು. ಆಕೆ ಬರ್ತಾ 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 ಇದೇನು ವ್ಯವಸ್ಥೆ, ನಮ್ಮ ಜೀವನನೇ ಬೇರೆ ರೀತಿ ಇದೆ, ನಾವು ಚರ್ಚಲ್ಲಿ ಜೀವನ ಮಾಡುವಂಥ ರೀತಿಯೇ ಬೇರೆ ಥರ ಇದೆ, ಅದು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇಲ್ಲ. ಇದು ಆಧ್ಯಾತ್ಮಿಕ ಜೀವನ, ಲೌಕಿಕ ಜೀವನ. ಯಾವಾಗ ನಾವು ಆಧ್ಯಾತ್ಮಿಕ ಜೀವನ ಅಂತ ಕರಿತೀವೋ ಅದರಲ್ಲಿ ಎರಡು ಭಾಗಗಳಿರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥ, ಒಂದು ಲೌಕಿಕ ಜೀವನ, ಒಂದು ಆಧ್ಯಾತ್ಮಿಕ ಜೀವನ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಸರಿಯಾಗಿರ್ತೀವಿ, ಹೊರಗಡೆ ಇಷ್ಟ ಬಂದಾಗ ಇರ್ತೀವಿ ಅಂದರೆ ಅದನ್ನು ಯಾವ ದೇವರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಬರೀ ನಾವು ಪೂಜೆ ಮಾಡ್ತೀವಿ, ಪೂಜೆ ಮಾಡೋ ಅರ್ಧ ಗಂಟೆ ಸರಿಯಾಗಿರ್ತೀವಿ, ಆಮೇಲೆ ಉಳಿದಿದ್ದ 23 ಗಂಟೆ ಇನ್ನುಳಿದ ಅರ್ಧ ಗಂಟೆ ಎಲ್ಲನೂ ನಮ್ಮದೇ ಆದ ಜೀವನ ಅಂದರೆ ಯಾವ ಭಗವಂತನೂ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲೇನೋ ಎಡುತ್ತಾ ಇದೆ ವ್ಯವಸ್ಥೆ ಅಂತ ಆಕೆಗೆ ಅನ್ನಿಸ್ತು. ಹಾಗಾಗಿ ಏನು ಮಾಡೋದು, ಈ ವ್ಯವಸ್ಥೆಯಲ್ಲಿ ನನಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಕೂಡ ಚರ್ಚ್ಗೆ ಹೋಗುವಂಥದ್ದು ಬೇಡ ಅಂತ ನಿಲ್ಲಿಸಿದ್ಲು ಮಾತೆ ಅನಿ ಬೆಸೆಂಟ್. ಆಗ ಗಂಡ ಕೇಳ್ದ, ನೀನೊಬ್ಬ ಪಾದ್ರಿಯ ಹೆಂಡತಿಯಾಗಿ ಚರ್ಚ್ಗೆ ನೀನೇ ಬರಲಿಲ್ಲ ಅಂದರೆ ಅದು ಜನ ಒಪ್ಪೋದಿಲ್ಲ, ನಿನಗಿಷ್ಟ ಇದೆಯೋ ಇಲ್ವೋ, ನಂಬಿಕೆ ಇದೆಯೋ ಇಲ್ವೋ, ಚರ್ಚಿಗೆ ಬಂದು ಹೋಗು ಅಂದರು. ಆದರೆ ಅನಿ ಬೆಸೆಂಟ್ರು ದೇವರ ಮೇಲೆ ನಂಬಿಕೆ ಇಲ್ಲದ ಮೇಲೆ ಚರ್ಚ್ಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಚರ್ಚ್ಗೆ ಹೋಗೋದನ್ನು ಬಿಟ್ಟುಬಿಟ್ಟು. ಆಗ ಅವರ ಇಬ್ಬರ ಮಧ್ಯೆ ಹತ್ತಿರಕ್ಕೆ ಬರೋಕ್ಕೆ ಸಾಧ್ಯವಿಲ್ಲದಷ್ಟು ಅಂತರ ಪ್ರಾರಂಭ ಆಯಿತು. ಇವರ ಯೋಚನೆಗಳಿಗೂ ಅವರ ಯೋಚನೆಗಳಿಗೂ ಯಾವ ರೀತಿಯಾದ ಸಂಬಂಧ ಇಲ್ಲದ ರೀತಿಯಲ್ಲಿ ಆಯಿತು. ಅನಿ ಬೆಸೆಂಟು ಇನ್ನು ಫ್ರ್ಯಾಂಕ್ ಬೆಸೆಂಟ್ರಿಂದ ದೂರ ಉಳಿಬೇಕಾಯಿತು. ಈ ಸಂದರ್ಭದಲ್ಲಿ ಮಗ ಬೆಸೆಂಟ್ರ ಜೊತೆ, ಮಗಳು ಅನಿ ಬೆಸೆಂಟ್ರ ಜೊತೆ ಇರಬೇಕಾಯಿತು. ಆಮೇಲೆ ಈಕೆ ನಾಸ್ತಿಕಳು, ಚರ್ಚ್ಗೆ ಹೋಗ್ತಾ ಇಲ್ಲ, ಹಾಗಾಗಿ ನಾಸ್ತಿಕಳ ಹತ್ರ ಮಗು ಬದುಕುವಂಥದ್ದು ಒಳ್ಳೆಯದಲ್ಲ, ಆಮೇಲೆ ಅದು ನಾಸ್ತಿಕಳಾಗೋಗ್ಬಿಡುತ್ತೆ ಅಂತ ಮತ್ತೆ ಮಗಳನ್ನು ಕೂಡ ಫ್ರ್ಯಾಂಕರೇ ಕರ್ಕೊಂಡ್ಬಿಟ್ರು. ಈ ಸಂದರ್ಭದಲ್ಲಿ ಜೀವನವನ್ನು ಹೇಗೆ ತಗೋಬೇಕು ಅನ್ನುವಂಥದ್ದು ಮಾತೆ ಅನಿ ಬೆಸೆಂಟ್ರಿಗೆ ಸಂಪೂರ್ಣ ಚಿತ್ರಣ ಸಿಕ್ಕೋಯ್ತು. ಮಗುಗೆ ಸ್ಕಾರ್ಲೆಟ್ ಫೀವರ್, ಸಣ್ಣ ಮಗು, ತಂದೆ ಹತ್ರ ಮೊದಲಿಂದಲೂ ಅಭ್ಯಾಸ ಇಲ್ಲ, ತಂದೆ ಹತ್ರಕ್ಕೆ ಹೋಗಿನೇ ಅದಕ್ಕೆ ಗೊತ್ತಿಲ್ಲ, ತಾಯಿಯ ಮಡಿಲಲ್ಲೇ ಬೆಳಗ್ತಾ ಇದ್ದ ಮಗು, ಯಾವಾಗಲೂ ಅನಾರೋಗ್ಯ, ಯಾವಾಗಲೂ ತೊಂದರೆ. ಕೋರ್ಟಿಂದ ಸಮನ್ಸ್ ಬಂದೊಂದು ಹೊಸ ವ್ಯಕ್ತಿ ಆ ಮಗುನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದರೆ ಆ ಮಗು ತಾಯಿ ಡ್ರೆಸ್ಸನ್ನು ಹಿಡ್ಕೊಂಡು ಜೋರಾಗಿ ಅಳ್ತಾ ಇದೆ, ಅಮ್ಮ ನಾನು ಹೋಗಲ್ಲ, ಅಮ್ಮ ನಾನು ಹೋಗಲ್ಲ, ಅಮ್ಮ ನಾನು ಹೋಗಲ್ಲ ಅಂತ. ಆದರೆ ಅವ್ರು ಬಂದ ವ್ಯಕ್ತಿ ಆ ಮಗುನ ಎಳ್ಕೊಂಡು ಹೋಗ್ತಾ ಇದ್ದಾಳೆ. ಆ ದೃಶ್ಯ ಇಡೀ ಮಾತೆ ಅನಿ ಬೆಸೆಂಟ್ರ ಜೀವನದಲ್ಲಿ ಉಳಿದೋಯ್ತು. ಎಷ್ಟು ನೋವು ಪಟ್ಟಿರಬೇಕು ಆ ತಾಯಿ ಸಾಕೋದಕ್ಕೆ ರೆಡಿ ಇದ್ದಾಳೆ, ಇನ್ನೆಲ್ಲ ಕಷ್ಟಪಟ್ಟರು ಮಗುನ ನೋಡೋಕ್ಕೆ ರೆಡಿ ಇದ್ದಾಳೆ. ಆದರೆ ಅವ್ರು ಯಾರೋ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ, ತಾಯಿಗೆ ನಾವು ಬಿಟ್ಟು ಮಗುಗೆ ಹೋಗೋದಕ್ಕೆ ರೆಡಿಯಾಗಿಲ್ಲ, ಅವ್ರು ಎಳ್ಕೊಂಡು ಹೋಗ್ತಾ ಇದ್ದಾರೆ, ಮಗು ಹೊರಟೋಯ್ತು. ಆ ಅನಿ ಬೆಸೆಂಟ್ರ ಜೀವನದಲ್ಲಿ ಒಂದು ಬಿರುಗಾಳಿನೇ ಎದ್ದು ಬಿಡ್ತು. ಅವರಿಗೆ ತುಂಬ ಅನಾರೋಗ್ಯದ ಸಮಸ್ಯೆ ಆಗೋಯಿತು. ಸುಮಾರು ತಿಂಗಳುಗಳ ಕಾಲ ತುಂಬ ತೊಂದರೆಯನ್ನು ಪಟ್ಟರು. ಆಗ ಅವರಿಗೆ ಅರ್ಥ ಆಯಿತು ಜೀವನ ಅಂದರೆ ಏನು ಅಂತ. ಏನು ಜೀವನ ಅಂದರೆ, ನಮಗೆ ಬರುವಂತಹ ಕಷ್ಟಗಳು, ನಮಗೆ ಬರುವಂತಹ ನೋವುಗಳು, ನಮಗೆ ಬರುವಂತಹ ದುಃಖಗಳು ನಾವು ಅದರಲ್ಲೇ ಮುಳುಗೋಗೋದಕ್ಕಾಗಿ ಅಲ್ಲ, ಅದರಿಂದ ಪಾಠವನ್ನು ಕಲಿತು ನಾವೆದ್ದು ಬಂದು ಈ ರೀತಿಯಾದ ಕಷ್ಟಗಳನ್ನು, ನೋವುಗಳನ್ನು ಯಾರು ಅನುಭವಿಸ್ತಾ ಇದ್ದಾರೋ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡೋದಕ್ಕಾಗಿ ನಮಗೆ ಕಷ್ಟಗಳು ಬರುವಂಥದ್ದು. ಇದು ಎರಡನೇ ಹಂತ. ಎರಡನೇ ಹಂತ ಅಂದರೆ, ಇಲ್ಲಿವರೆಗೂ ನಾವು ಕರ್ಮ ನಿಯಮದಲ್ಲಿ ಏನು ನೋಡಿದ್ವಿ,
ಏನು ನೋಡಿದ್ವಿ ನಾವು ಕರ್ಮ ನಿಯಮದಲ್ಲಿ? ಈ ಜನ್ಮದಲ್ಲಿ ನಮಗೇನೇನಾದರೂ ಕಷ್ಟಗಳು ಬಂದಿದ್ದರೆ, ಕಷ್ಟ ಅಲ್ಲದೆ ಇದ್ದರೆ ಸುಖ ಬಂದಿದ್ರೆ, ಇವೆಲ್ಲದಕ್ಕೂ ಕೂಡ ಕಾರಣ ನಾವೇ. ಇನ್ನು ನಾವು ಯಾರನ್ನೂ ಹೊಗಳಬೇಕಾಗೂ ಇಲ್ಲ, ಯಾರನ್ನು ತೆಗೊಳ್ಬೇಕಾಗಿಲ್ಲ. ಮತ್ತು ಅನಿಬೇಸೆಂಟ್ರೆ ಹೇಳ್ತಾರೆ, ಥಿಯಾಸಫಿಗೆ ಬಂದ ಮೇಲೆ ವಿ ಡೂ ಮಿಕ್ಸೆಡ್ ಕರ್ಮ. ನಮ್ಗೆ ಈ ಜನ್ಮದಲ್ಲಿ ಒಂದಷ್ಟು ಒಳ್ಳೆಯದು ಒಂದಷ್ಟು ಕೆಟ್ಟದ್ದು ನಾವು ನೋಡ್ತಾನೇ ಇದ್ದೀವಿ. ಒಳ್ಳೆಯದಾದಾಗ ಅದೃಷ್ಟ ಅಂತೀವಿ, ಕೆಟ್ಟದಾದಾಗ ಕರ್ಮ ಅಂತೀವಿ. ಅದೃಷ್ಟ ಕರ್ಮ ಅದು ಬೇರೆ ಬೇರೆ ಏನೂ ಅಲ್ಲ. ಅಂದರೆ ಹಿಂದಿನ ಜನ್ಮದಿಂದ ನಮಗೆ ಬಂದಿರೋ ಅಂಥದ್ದು, ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು. ಅಂದಮೇಲೆ ಅಲ್ಲಿಂದ ನಾವು ತಗೊಂಡು ಬಂದು ಈ ಜನ್ಮದಲ್ಲಿ ನಾವೇನಾದರೂ ಕಷ್ಟವನ್ನಾಗಲಿ ಸುಖವನ್ನಾಗಲಿ ಅನುಭವಿಸ್ತಾ ಇದ್ದೀವಿ ಅಂದರೆ ಇದರಲ್ಲೇ ನಾವು ಮುಳುಗೋಗಬೇಕು ಅನ್ನೋಂಥ ಉದ್ದೇಶದಿಂದ ಅಲ್ಲ. ಇದರಿಂದ ನಾನು ಕಲಿಬೇಕಾಗಿರುವಂತಹ ಪಾಠ ಏನು ಅನ್ನೋದನ್ನು ನಾವಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸಾಮಾನ್ಯವಾಗಿ ಮನುಷ್ಯನ ಯೋಚನೆಗಳು ಹೇಗಿರುತ್ತೆ ಅಂದರೆ, ಸುಖ ಬಂದಾಗ ನಾವು ಅದ್ರ ಕಡೆ ಗಮನ ಕೊಡೋದಿಲ್ಲ, ಸುಖವಾಗಿ ಇದ್ಬಿಡ್ತೀವಿ ಅಷ್ಟೇ. ನಮ್ಮನ್ನೇನಾದರೂ ಯೋಚನೆಗೆ ಇಳಿಸೋವಂಥದ್ದು ಯಾವುದು ಅಂದರೆ, ನಮಗೆ ಕಷ್ಟ ಬಂದಾಗಲೋ ದುಃಖ ಬಂದಾಗಲೋ ನೋವಾದಾಗಲೋ ಅವಮಾನ ಆದಾಗಲೋ ಹೀಗೆ ಯಾಕೆ ಆಯಿತು ಅಂತ ಪ್ರಶ್ನೆ ಮಾಡೋವಂಥದ್ದು. ಆರೋಗ್ಯವಾಗಿದ್ದಾಗ ಯಾಕೆ ಆರೋಗ್ಯವಾಗಿದ್ದೀನಿ ಅಂತ ನಾವು ಪ್ರಶ್ನೆ ಮಾಡಲ್ಲ, ಆರೋಗ್ಯವಾಗಿದ್ದು ಬಿಡ್ತೀವಿ ಅಷ್ಟೇ, ಆರಾಮಾಗಿ ಇದ್ಬಿಡ್ತೀವಿ ಅಷ್ಟೇ. ಆದರೆ ಆರೋಗ್ಯಕ್ಕೆ ತೊಂದರೆ ಆದಾಗ, ಅನಾರೋಗ್ಯ ಆದಾಗ ಆವಾಗ ಯೋಚನೆ ಮಾಡ್ತೀವಿ ಯಾತಕ್ಕಾಗಿ ಅನಾರೋಗ್ಯ ಆಯಿತು ಅಂತ. ದುಃಖ ಬಂದಾಗ ಯಾತಕ್ಕಾಗಿ ದುಃಖ ಬಂತು ಅಂತ. ಅದಕ್ಕಾಗಿಯೇ ಮಾತೆ ಅನಿಬೇಸೆಂಟ್ರು ಮುಂದುವರೆದು ಹೇಳ್ತಾರೆ, ಜೀವನದಲ್ಲಿ ನನ್ನ ಇಡೀ ಜೀವನದ ಏನೇನು ಅನುಭವಗಳಿದೆ ಆ ಅನುಭವಗಳೆಲ್ಲ ನನಗೆ ಕೊಟ್ಬಿಡಿ ಅಂತ ಯಾರಾದರೂ ಕೇಳಿದ್ರೆ ನಾನು ಕೊಡೋದಕ್ಕೆ ಸಿದ್ಧ ಇದ್ದೀನಿ. ಆದರೆ ನನ್ನ ಯಾವ ದುಃಖವನ್ನು ಯಾವ ಕಷ್ಟವನ್ನು ನಾನು ಕೊಡೋದಕ್ಕೆ ಸಿದ್ಧ ಇಲ್ಲ. ಕಾರಣ ಏನು ಅಂದರೆ, ನಾನೆಲ್ಲ ಕಲಿತಿದ್ದು ಕೂಡ ನನ್ನ ದುಃಖದಲ್ಲಿ, ನನ್ನ ಕಷ್ಟದಲ್ಲಿ. ಇದಕ್ಕಾಗಿ ನಮಗೆ ಕಷ್ಟ ಬರೋದು, ಇದಕ್ಕಾಗಿ ನಮಗೆ ದುಃಖ ಬರೋದು. ದುಃಖದಲ್ಲಿ ಮುಳುಗೋಗಬೇಕು ಅಂತ ಅಲ್ಲ, ಕಷ್ಟದಲ್ಲಿ ಕರಗೋಗಬೇಕು ಅಂತ ಅಲ್ಲ. ಇದರಿಂದ ಪಾಠ ಕಲಿತು ನನ್ನಿಂದ ಸಮಾಜಕ್ಕೆ ಏನಾಗಬೇಕಾಗಿದೆ. ಯಾಕಿಲ್ಲಿ ನಾವು ನಿಂತು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ತಂದೆ ದೂರ ಆದರೂ, ತಮ್ಮ ದೂರ ಆದರೂ, ಇನ್ನು ಮುಂದೆ ಜೀವನದಲ್ಲಿ ತಾಯಿ ಕಂಡ್ರೆ ತುಂಬ ಪ್ರೀತಿ, ತಾಯಿನ ಒಂದಾಗಿ ಇದ್ದಿದ್ದ ಆ್ಯನಿ ಬೆಸೆಂಟು ತಾಯಿ ದೂರ ಆದರೂ, ಇದ್ದು ಗಂಡ ಇದ್ದೂ ಇಲ್ಲದಂಗೆ ದೂರ ಆದ, ಮಕ್ಕಳು ದೂರ ಆದರೂ, ಆವಾಗ ಅವ್ರ ಮನಸ್ಸಿಗೆ ಬಂದ ಭಾವನೆ ಏನು ಅಂದರೆ, ಇದು ಕಲಿಬೇಕಾಗಿರುವಂಥ ಪಾಠ. ಏನು ಕಷ್ಟವನ್ನು ನಾನು ಅನುಭವಿಸ್ತಾ ಇದ್ದೀನಿ, ಏನು ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ, ಈ ಕಷ್ಟ ಎಲ್ಲ ಕರುಣೆಯಾಗಿ ಪರಿವರ್ತನೆ ಹೊಂದಿ ನಾನು ಸೇವೆ ಮಾಡಬೇಕಾಗಿದೆ. ಈ ನೋವೆಲ್ಲ ಪ್ರೇಮವಾಗಿ ಪರಿವರ್ತನೆ ಹೊಂದಿ ನಾನು ಇಡೀ ಸಮಾಜಕ್ಕೆ ಪ್ರೇಮವನ್ನು ಹಂಚಬೇಕಾಗಿದೆ. ಯಾವ ಮಕ್ಕಳಿಂದ ನಾನು ದೂರ ಆದ್ನೋ, ಯಾವ ಮಕ್ಕಳ ಪ್ರೀತಿಯಿಂದ ನಾನು ದೂರ ಆದ್ನೋ, ಯಾವ ಮಕ್ಕಳಿಗೆ ಇಂಥದ್ದೇ ಪ್ರೀತಿ ಸಮಾಜದಲ್ಲಿ ಸಿಗ್ತಾ ಇಲ್ವೋ ಅಂಥ ಮಕ್ಕಳಿಗೆ ಪ್ರೀತಿಯನ್ನು ಹಂಚುವ ತಾಯಿಯಾಗಿ ನಾನು ಬೆಳೀತೀನಿ. ಆ ಕಷ್ಟ ಎಲ್ಲ ಸೇವೆಯಾಗಿ, ನೋವೆಲ್ಲ ಪ್ರೀತಿಯಾಗಿ ಮಾರ್ಪಾಡು ಮಾಡಿಕೊಂಡು 20 ವರ್ಷಗಳಲ್ಲಿ ಮದುವೆ ಆಗಿ 26ನೇ ವರ್ಷದಲ್ಲಿ ಗಂಡನಿಂದ ಮಕ್ಕಳಿಂದ ದೂರ ಆಗಿ, ಇನ್ನು ಉಳಿದ 86 ವರ್ಷ ಆಕೆಯ ಆಯಸ್ಸು ಇದ್ದರೆ 60 ವರ್ಷಗಳ ಕಾಲ, ಅಂದರೆ ಒಬ್ಬ ಮನುಷ್ಯನ ಲೈಫ್ ಸ್ಪ್ಯಾನ್ ಅಂತ ಹೇಳ್ಬೋದು. 60 ವರ್ಷಗಳ ಕಾಲ ಇಡೀ ತನ್ನ ಜೀವನವನ್ನು ಲೋಕ ಸೇವೆಗೆ ಅಂತ ಇಟ್ಟಿದ್ದು ಹೀಗೆ ಕಷ್ಟವನ್ನು ತಗೋಬೇಕಾಗಿರುವಂಥದ್ದು, ಹೀಗೆ ಪ್ರಾಮಾಣಿಕವಾದ ಜೀವನವನ್ನು ತಗೋಬೇಕಾಗಿರುವಂಥದ್ದು. ದ ಮೀನಿಂಗ್ ಆಫ್ ಸಾರೋ ಆ್ಯಂಡ್ ದ ಟೀಚಿಂಗ್ ಆಫ್ ಸಾರೋ. ಆ ಕಷ್ಟದಲ್ಲಿ ನಾನು ಕಲಿಬೇಕಾಗಿರೋಂಥದ್ದೇನು, ಆ ಕಷ್ಟದ ಅರ್ಥ ಏನು, ಯಾಕೆ ಹಸುವಾಗುತ್ತೆ ನಮಗೆ, ಇನ್ನೊಬ್ಬರ ಹಸು ಏನು ಅನ್ನೋದು ನಮಗೆ ಅರ್ಥ ಆಗೋದಕ್ಕಾಗಿ ನಮ್ಗೆ ಹಸುವಾಗುತ್ತೆ. ಇನ್ನೊಬ್ಬರ ನೋವೇನು ಅನ್ನೋದು ನಮಗೆ ಅರ್ಥ ಆಗಬೇಕಾಗಿರೋದಕ್ಕಾಗಿ ನೋವಾಗುತ್ತೆ. ಆ ನೋವನ್ನು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಅದು ಬೆಳಗ್ಗೆಯಿಂದ ಹೀಗೆ ಬರ್ತಾ ಇದೆ ಥಾಟ್ ಪ್ರೋಸೆಸ್. ಒಂದು ರೀತಿಯಾದ ಅಸೂಯೆಯನ್ನು ಬೆಳೆಸ್ಕೊಂಡ್ಬಿಡ್ತೀವಿ ನಾವು. ಯಾರಿಗಾದರೂ ಒಳ್ಳೇದಾಯಿತು, ಯಾರಿಗಾದರೂ ಅನುಕೂಲ ಆಯಿತು, ಯಾರಿಗಾದರೂ ಚೆನ್ನಾಗಿದ್ದಾರೆ, ಯಾರಿಗಾದ್ರೂ ಇನ್ನೊಂದು ತೊಂದರೆ ಇಲ್ಲ,
ಹಾಗೆ ಅದನ್ನು ನೋಡಿದ ತಕ್ಷಣ ಇದು ನನಗಿಲ್ಲವಲ್ಲ ಅನ್ನುವಂಥ ರೀತಿಯಲ್ಲಿ ಅಸೂಯೆಯನ್ನು ಬೆಳೆಸ್ಕೊಂಡ್ಬಿಡ್ತೀವಿ. ಈ ಅಸೂಯೆ ನಮ್ಮನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಆ ಅಸೂಯೆ ಅಂದರೆ ಏನು? ಹೊಟ್ಟೆ ಕಿಚ್ಚು, ಒಳ್ಳೆ ಪದ ಅದು ಕನ್ನಡದಲ್ಲಿ. ಹೊಟ್ಟೆ ಕಿಚ್ಚು. ನನ್ನ ಹೊಟ್ಟೆಯಲ್ಲೇ ನಾನು ಬೆಂಕಿಯನ್ನು ಇಟ್ಕೊಂಡ್ಮೇಲೆ ನಾನು ಏನು ಸುಖವಾಗಿರೋದಕ್ಕೆ ಸಾಧ್ಯ? ನನ್ನ ಹೊಟ್ಟೆಯಲ್ಲಿ ಕಿಚ್ಚಿದೆ, ಬೆಂಕಿ ಇದೆ. ಆ ಬೆಂಕಿ ನನ್ನ ಹೊಟ್ಟೆಯಲ್ಲಿ ಇದ್ದ ಮೇಲೆ ಅದು ನನಗೂ ಅದರಿಂದ ಸುಖ ಇಲ್ಲ, ಇನ್ನೊಬ್ಬರಿಗೂ ಅದರಿಂದ ಸುಖ ಇಲ್ಲ. ನಾನು ಸುಖವಾಗಿದ್ದರೆ, ನಾನು ಪ್ರೀತಿ, ಪ್ರೇಮ, ಕರುಣೆ ಗುಣಗಳನ್ನು ಇಟ್ಕೊಂಡಿದ್ರೆ ಅದನ್ನು ಇನ್ನೊಬ್ಬರಿಗೆ ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ಅದು ನನ್ನಲ್ಲಿ ಇಲ್ಲ. ಮುಖ್ಯವಾಗಿ ನಾವು ಮಾತೆ ಅನಿ ಬೆಸೆಂಟ್ ವರ್ಲ್ಡ್ ಕಾನ್ಫರೆನ್ಸಲ್ಲಿ ಶ್ರೇಷ್ಠ ಕರ್ತವ್ಯದ ಬಗ್ಗೆ ಮಾತಾಡ್ತಾರೆ. ಯೂನಿವರ್ಸಲ್ ಡ್ಯೂಟಿ, ಎಲ್ಲಿ ನಮ್ಮ ವಿವೇಕಾನಂದರು ಪ್ರಪಂಚ ಪ್ರಸಿದ್ಧಿಯಾದರೋ ಅದೇ ಸ್ಟೇಜ್ ಮೇಲೆ ಅನಿ ಬೆಸೆಂಟ್ರು ಮಾತಾಡ್ತಾರೆ. ಅವರು ಅವಾಗ ತಗೊಂಡಿದ್ದಂಥ ಸಬ್ಜೆಕ್ಟ್ ಏನು ಅಂದರೆ ಶ್ರೇಷ್ಠ ಕರ್ತವ್ಯ, ಯೂನಿವರ್ಸಲ್ ಡ್ಯೂಟಿ. ಏನು ಯೂನಿವರ್ಸಲ್ ಡ್ಯೂಟಿ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಹಂತದಲ್ಲಿರ್ತಾನೆ. ಅವನಿಗಿಂತಲೂ ಮೇಲಿನ ಹಂತದಲ್ಲಿರುವಂಥವರು ಕೆಲವರು ಇರ್ತಾರೆ, ಅವನಿಗಿಂತಲೂ ಕೆಳಗಿನ ಹಂತದಲ್ಲಿರೋರು ಇರ್ತಾರೆ. ಅದು ಸಹಜನೇ ಅಲ್ವಾ? ನಮಗಿಂತಲೂ ಮೇಲೂ ಇರ್ತಾರೆ, ನಮಗಿಂತಲೂ ಕೆಳಗೂ ಇರ್ತಾರೆ. ಈ 3 ಹಂತಗಳಲ್ಲೂ ಕೂಡ ನಿನ್ನ ಕರ್ತವ್ಯ ಏನು? ನಿನ್ನ ಕರ್ತವ್ಯ ಏನು ಅಂದಾಗ, ಮೇಲಿನ ಹಂತಗಳಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ನೀನು ಗೌರವವನ್ನು ಕೊಡಬೇಕು, ಅವರ ಮಾತಿಗೆ ಬೆಲೆಯನ್ನು ಕೊಡು. ಒಬೀಡಿಯಂಟ್ ಆ್ಯಂಡ್ ಬಿ ಯು ಆನರಬಲ್. ಅವ್ರಿಗೆ ಗೌರವವನ್ನು ಕೊಡೋ ರೀತಿಯಲ್ಲಿ ಇರಬೇಕು, ಅವರ ಮಾತನ್ನು ಕೇಳೋ ರೀತಿಯಲ್ಲಿ ಇರಬೇಕು. ಯಾಕಂದರೆ ಯದ್ಯದ್ ವಿಭೂತಿ ಮತ್ಸತ್ವ, ಯಾರಲ್ಲಾದರೂ ಏನಾದರೂ ಒಂದು ಒಳ್ಳೆಯದು ಇದೆ ಅಂದರೆ, ನಮಗಿಂತಲೂ ಉನ್ನತವಾದದ್ದು ಅವರಲ್ಲಿ ಇದೆ ಅಂದರೆ ಅದು ಕೃಷ್ಣ ಪರಮಾತ್ಮನಿಂದ ಬಂದಿರೋ, ಅದು ಗುರುಗಳಿಂದ ಬಂದಿರುವಂಥದ್ದು, ಅದು ಗುರುಗಳ ಅಂಶ. ಆ ವಿಚಾರದಲ್ಲಿ ನಿನಗಿಂತ ಉನ್ನತ ಮಟ್ಟದಲ್ಲಿರುವಂಥ ವಿಚಾರಗಳಲ್ಲಿ ನೀನು ಹೊಟ್ಟೆ ಕಿಚ್ಚನ್ನು ಪಟ್ಟರೆ ನೀನು ಯಾವತ್ತಿಗೂ ಕೂಡ ಗುರುಗಳ ಆಶೀರ್ವಾದಕ್ಕೆ, ಕೃಷ್ಣ ಪರಮಾತ್ಮನ ಆಶೀರ್ವಾದಕ್ಕೆ ಯೋಗ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಪ್ಕೋಬೇಕು. ನೀನು ಒಳ್ಳೆಯ ಹಂತವನ್ನು ಸೇರೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಅದನ್ನೇ ಹೇಳ್ತಾರೆ, ಇಫ್ ಹೀ ಕ್ಯಾನ್ ವೈ ಕಾಂಟ್ ಐ. ಅವರು ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದರೆ ನಾನು ಅದನ್ನು ಸಾಧಿಸೋಣ ಅನ್ನೋವಂಥ ಒಂದು ಹುಮ್ಮಸ್ಸಿನಿಂದ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅವರ ವಿಚಾರದಲ್ಲಿ ನಾವು ದೋಷವನ್ನು ಹುಡುಕಿದ್ರೆ ನಾವು ಪತಿತರಾಗ್ತೀವಿ ಹೊರತಾಗಿ ಅದರಿಂದ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆನಂದಂ ಜನಯೇತ್ ಪ್ರಾಜ್ಞಃ. ನಿನ್ನಲ್ಲಿ ಏನಾದರೂ ಬುದ್ಧಿ ಇದ್ದರೆ, ಒಳ್ಳೆತನ ಇದ್ದರೆ, ಜ್ಞಾನ ಇದ್ದರೆ ನೀನು ಎಲ್ಲ ಕಡೆ ಆನಂದವನ್ನೇ ಹರಡಬೇಕೇ ಹೊರತಾಗಿ ಇನ್ನೊಬ್ಬರಿಗೆ ದುಃಖವನ್ನು ಕೊಡೋ ರೀತಿಯಲ್ಲಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನಿನಗೆ ಸಮವಾಗಿರುವಂಥವ್ರ ಜೊತೆ ನಿನ್ನ ಜೀವನವನ್ನು ಹಂಚ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಾಗ ಸಮರಸ ಭಾವನೆ, ಫ್ರೆಂಡ್ಲಿ, ಮೈತ್ರಿ ಅಂತ ಕರಿತೀವಿ ನಾವು. ಮೈತ್ರಿ, ಮೆತ್ತಾ ಭಾವನೆ ಬುದ್ಧರ ಧ್ಯಾನ ಪದ್ಧತಿಯಲ್ಲಿ, ಅಂದರೆ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಆ ಮೈತ್ರಿ ಭಾವನೆಯನ್ನು ನಾವು ಬೆಳೆಸ್ಕೋಬೇಕಾಗಿರುವಂಥದ್ದು. ಇನ್ನು ನನಗಿಂತಲೂ ಕೆಳ ಮಟ್ಟದಲ್ಲಿದ್ದು, ಕಷ್ಟದಲ್ಲಿದ್ದು, ನೋವಲ್ಲಿದ್ರು ಅಂತ ಅವರಿಗೆ ನಾನು ಮಾಡಬೇಕಾಗಿರುವಂಥ ಕರ್ತವ್ಯ ಏನು? ಕರುಣೆಯನ್ನು ತೋರಿಸಿ ನನ್ನ ಕೈಲಾಗಿರುವಂಥ ಸೇವೆಯನ್ನು ಕೊಡಿ. ಯಾರಿಗೆ ಏನು ಕೊರತೆ ಇದೆ, ಪ್ರೀತಿಯ ಕೊರತೆ ಇರುವಂಥವ್ರಿಗೆ ಪ್ರೀತಿಯನ್ನು ಹಂಚುವಂಥದ್ದು ಎಲ್ಲ ಇರುತ್ತೆ. ಆದರೆ ಪ್ರೀತಿಯನ್ನು ಕೊಡುವಂಥ ಒಬ್ಬ ವ್ಯಕ್ತಿ ಇರೋದಿಲ್ಲ. ಪ್ರೀತಿಯ ಬೆಲೆ ಅರ್ಥ ಆಗಲ್ಲ. ಎಲ್ಲ ಇದ್ದು ವ್ಯಕ್ತಿ ಹತ್ರ ಇಲ್ಲದೆ ಇದ್ದಾಗ ಮಾತ್ರನೇ ಅದರ ಬೆಲೆ ಏನು ಅಂತ ಅರ್ಥ ಆಗುವಂಥ ಒಂದು ಸನ್ನಿವೇಶವನ್ನು ಹೊಂದಿರುವಂಥ ಒಂದು ವ್ಯಕ್ತಿಗೆ ಪ್ರೀತಿಯನ್ನು ಕೊಡುವಂಥದ್ದು, ಕರುಣೆಯನ್ನು ಕೊಡುವಂಥದ್ದು, ನಮ್ಮ ಸಹಾಯ ಹಸ್ತವನ್ನು ಹಂಚುವಂಥದ್ದು. ಈ ರೀತಿಯಲ್ಲಿ ನಮಗಿಂತಲೂ ಕೆಳಮಟ್ಟದಲ್ಲಿದ್ದು ಕಷ್ಟದಲ್ಲಿರುವಂಥವ್ರಿಗೆ ನಮ್ಮ ಕರ್ತವ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಯೂನಿವರ್ಸಲ್ ಡ್ಯೂಟಿ. ಅವರು ಕೆಲಸ ಮಾಡಿಕೊಡ್ತೀನಿ, ಇವ್ರಿಗೆ ಮಾಡಿಕೊಡಲ್ಲ, ಅವ್ರಿಗೆ ಪ್ರೀತಿ ಹಂಚ್ತೀನಿ, ಇವ್ರಿಗೆ ಕೊಡೋದಿಲ್ಲ, ಅವ್ರನ್ನಲ್ಲೇ ಗೌರವದಿಂದ ನೋಡ್ತೀನಿ, ಇವ್ರಿಗೆ ಕೊಡೋದಿಲ್ಲ, ಅದಲ್ಲ. ಸಾರ್ವತ್ರಿಕ ಶ್ರೇಷ್ಠ ಕರ್ತವ್ಯ. ಈ ರೀತಿಯಲ್ಲಿ ಅವರ ಜೀವನದಲ್ಲಿ ಬಂದಿರುವಂತಹ ಎಲ್ಲ ಏರಿಳಿತಗಳನ್ನು ಕೂಡ ಅವರು ಪಾಠವಾಗಿ ತಗೊಂಡು ಅದನ್ನು ಪ್ರೇಮವಾಗಿ ಟ್ರಾನ್ಸ್ಫಾರ್ಮ್ ಮಾಡಿ ಅದನ್ನು ಸೇವೆಯಾಗಿ ಮಾರ್ಪಾಡು ಮಾಡಿ ಇಡೀ ಪ್ರಪಂಚಕ್ಕೇನೆ ಕೊಟ್ಟು ಸಾರ್ಥಕ ಜೀವನವನ್ನು ನಡೆಸಿ ನೀನೊಬ್ಬ ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ ಆಗಿ ಥಿಯಾಸಫಿ ಔಪಾಸಿಕನಾದರೆ ನೀನು ಮಾತುಗಳಲ್ಲೆಲ್ಲ ಜನರನ್ನು ಕರಿಬೇಕಾಗಿರುವಂಥದ್ದು ನಿನ್ನ ಚೇಂಜ್ ಇರಬೇಕಾಗಿರುವಂಥದ್ದು ಲೈಫ್. ನಿನ್ನ ಜೀವನ ಚೇಂಜ್ ಆಗಬೇಕು.
ನಿನ್ನ ಜೀವನದ ಶೈಲಿ ಚೇಂಜ್ ಆಗಬೇಕು. ನಮ್ಮ ಸೊಸೈಟಿಗೆ ಬನ್ನಿ, ನಮ್ಮ ಮೀಟಿಂಗ್ಗಳು ಬನ್ನಿ, ಕರೆಯೋದು ತಪ್ಪಿಲ್ಲ. ಆದರೆ ನಮ್ಮ ಭಾವನೆಗಳಲ್ಲಿ ಮಾರ್ಪಾಡಾದಾಗ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಾರ್ಪಾಡಾದಾಗ, ನಮ್ಮ ಜೀವನದ ಶೈಲಿಗಳಲ್ಲಿ ಮಾರ್ಪಾಡಾದಾಗ ಅದೇ ನಾವು ಥಿಯಾಸಫಿನ ಪಾಪ್ಯುಲರೈಸ್ ಥಿಯಾಸಫಿ. ನಮ್ಮ ಮಹಾನ್ ಗುರುಗಳು ಚೌಹಾನ್ರು ಹೇಳುವಂಥದ್ದೇನು ಅಂದರೆ ಪಾಪ್ಯುಲರೈಸ್ ಥಿಯಾಸಫಿ, ಸ್ಪ್ರೆಡ್ ಥಿಯಾಸಫಿ. ಹೇಗೆ? ಥ್ರೂ ಯುವರ್ ಲೈಫ್. ನಮ್ಮ ಜೀವನಗಳೇ ಥಿಯಾಸಫಿ ಔಪಾಸಿಕ ಜೀವನಗಳಾದಾಗ ನಾವು ಇಡೀ ಜಗತ್ತನ್ನು ಶಾಂತಿಮಯವಾಗಿ, ಆನಂದಮಯವಾಗಿ, ಪ್ರೇಮಮಯವಾಗಿ ನೋಡೋದಕ್ಕೆ ಸಾಧ್ಯ. ಅಂಥ ಶಕ್ತಿ ಗುರುಗಳು ಕೊಡಲಿ. ಆ ಭಾವನೆಗಳಲ್ಲಿ, ಗುರುಗಳ ಭಾವನೆಗಳಲ್ಲಿ ಅವ್ರಿಗಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡೋವಂಥ ಶಕ್ತಿ ನಮ್ಮ ಗುರುಗಳು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆ